ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರೋದು ಪದ್ಮಶ್ರೀ ಮಹಾವೀರ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಆಗಿರೋ ಪುಳಿಯೋಗರೆ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ. ಹಾಗೆ ಎಷ್ಟು ಸಿಂಪಲ್ಲಾಗಿ ಜಿಪ್ಟೋದಿಂದ 30 ರೂಪೀಸ್ಗೆ ಪ್ರಾಡಕ್ಟ್ನೆಲ್ಲ ಕಳಿಸ್ಕೊಂಡಿದ್ದೆ ಅಂತ ಹೇಳಿ ಆ ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ನೋಡಿ. ಹಾಗೆ ಇಷ್ಟ ಆಯಿತು ಅಂತ ಹೇಳಿದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೋಮವಾರ ಬೆಳಗ್ಗೆ ಪೂಜೆನೂ ಕೂಡ ಮುಗಿಸ್ಕೊಂಡಿದ್ದೆ. ಹಾಗೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾರ್ಮಲಾಗಿ ದೇವಸ್ಥಾನದಲ್ಲಿ ಮಾಡ್ತಾರಲ್ಲ, ಆ ಸ್ಟೈಲಲ್ಲಿ ಪುಳಿಯೋಗರೆನ ಮಾಡೋಣ ಅಂತ ಹೇಳಿಬಿಟ್ಟು ಪುಳಿಯೋಗರೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಗೋವಷ್ಟು ಮೆಂತ್ಯ, ಕಾಳು ಮೆಣಸು ಹಾಗೆ ಜೀರಿಗೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡನ್ನೂ ಕೂಡ ತೊಗೊಂಡಿದ್ದೀನಿ. ಎಲ್ಲನೂ ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇನ್ನೇನು ಗ್ಯಾಸ್ನ ಆಫ್ ಮಾಡ್ತೀವಿ ಅಂತ ಅನ್ಬೇಕಾದ್ರೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಂಡು ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡಿ ಗ್ಯಾಸ್ನ ಆಫ್ ಮಾಡಿ ಅದನ್ನು ತಣ್ಣಗಾಗಲಿಕ್ಕೆ ಎತ್ತಿಡಬೇಕು. ಅದಾದಮೇಲೆ ಒಣಮೆಣಸಿನ್ಕಾಯಿ ಕೂಡ ಖಾಲಿ ಆಗಿತ್ತು. ಹಾಗೆ ಗ್ರೋಸರಿನೂ ತಂದಿದ್ದನಲ್ಲ ಮೊನ್ನೆ, ಅದನ್ನು ಕೂಡ ರೀಫಿಲ್ ಮಾಡ್ಕೊತಿದ್ದೆ. ನಾರ್ಮಲಾಗಿ ಜಾಸ್ತಿ ಗ್ರೋಸರೀಸ್ ತಂದರೆ ಅಂತ ಹೇಳಿದರೆ ಅದನ್ನು ಕೂಡ ಜಾಸ್ತಿನೇ ತಂದಿರ್ತೀನಿ. ಯಾಕೆ ಅಂತ ಹೇಳಿದ್ರೆ ಸಮ್ಟೈಮ್ಸ್ ಯಾವಾಗ ಖಾಲಿ ಆಗುತ್ತೆ ಅಂತ ಹೇಳೋಕೆ ಬರೋದಿಲ್ಲ. ಅದಕ್ಕೇ ಇವಾಗಂತೂ ತುಂಬಾ ಈಸಿ ಆಗಿದೆ. ಜಿಪ್ಟೋದಲ್ಲೂ ಕೂಡ 5 ನಿಮಿಷಕ್ಕೆ ಗ್ರೋಸರೀಸ್ನ ಕೂಡ ತರಿಸ್ಕೋಬೋದು. ಹಾಗೆ ವೆಜಿಟೇಬಲ್ಸ್ ಕೂಡ ತರಿಸ್ಕೋಬೋದು. ಇದು ಕೂಡ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನಾರ್ಮಲಾಗಿ ನಾನು ಜಾಸ್ತಿ ಅಂತ ಹೇಳಿದರೆ ಡಿಮಾರ್ಟಿಂದನೇ ತರ್ತೀನಿ. ಸಮ್ಟೈಮ್ಸ್ ಏನಾರ ಪ್ರಾಡಕ್ಟ್ ಬೇಕು ಅಂತ ಹೇಳಿ ಜಿಪ್ಟೋದಲ್ಲಿ ತರಿಸ್ಕೊಂಡಿರ್ತೀನಿ. ಪುಳಿಯೋಗರೆ ಪೌಡರ್ನ ಡ್ರೈ ರೋಸ್ಟ್ ಮಾಡಿದ್ನಲ್ಲ, ಅದನ್ನು ತಣ್ಣಗಾಗಲಿಕ್ಕೆ ಇಟ್ಟಿದ್ದೆ. ರೈಸು ಕೂಡ ಮಾಡ್ಕೋಬೇಕಿತ್ತು. ಅದಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು ಅಕ್ಕಿನ ಹಾಕಿ ಕಂಪ್ಲೀಟಾಗಿ 2 ರಿಂದ 3 ಸರಿ ವಾಶ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ 1 ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ 3 ಗ್ಲಾಸ್ ಆಗೋವಷ್ಟು ನೀರನ್ನ ತೊಗೊಂಡಿದ್ದೀನಿ. ಕುಂಜಲಿಂದ ಚಿಕ್ಕವಳಿರೋದ್ರಿಂದ ಅವಳಿಗೆ ಅಷ್ಟಾಗಿ ತುಂಬ ಗಟ್ಟಿ ಇರೋ ಪದಾರ್ಥ ಡೈಜೆಸ್ಟ್ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಜಾಸ್ತಿ ನೀರೇ ಇಟ್ಕೊಂಡಿರ್ತೀನಿ. ಈ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಟಿದ್ನಲ್ಲ, ಅದು ಕೂಡ ಕಂಪ್ಲೀಟಾಗಿ ಕೂಲಾಗಿತ್ತು. ಅದನ್ನು ಕೂಡ ಈ ರೀತಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದನ್ನು ಈ ರೀತಿ ತರ್ತರಿಯಾಗಿ ಪೌಡರ್ ಮಾಡಿ ತೊಗೊಂಡಿದ್ದೀನಿ. ಈ ರೀತಿ ಕಂಪ್ಲೀಟಾಗಿ ಪೌಡರ್ ಆಗಬೇಕು. ಸ್ವಲ್ಪ ದಪ್ಪ ಸಣ್ಣನೂ ಕೂಡ ಇರಬಾರ್ದು, ಕಂಪ್ಲೀಟಾಗಿ ಪೌಡರ್ ಆಗಿರಬೇಕು. ಅದನ್ನು ಕೂಡ ಒಂದು ಕಡೆ ಎತ್ತಿಡ್ತಾ ಇದ್ದೀನಿ. ಹಾಗೆ ಪುಳಿಯೋಗರೆಗೆ ಹುಣಸೆಹಣ್ಣು ಕೂಡ ಬೇಕಾಗುತ್ತೆ. ಅದನ್ನು ಕೂಡ ಒಂದು ಬೌಲಿಗೆ ಸ್ವಲ್ಪ ಆಗುವಷ್ಟು ಹುಣಸೆಹಣ್ಣು ನೆನೆಸಿ ಇಟ್ಟಿದ್ದೀನಿ. ಅದು ಕಂಪ್ಲೀಟಾಗಿ ನೆನಿಬೇಕು. ಅದರಲ್ಲಿರೋ ಅಂಶ ಎಲ್ಲನೂ ಕೂಡ ನೀರಿಗೆ ಬಿಟ್ಕೋಬೇಕು, ಅಲ್ಲಿ ಎಷ್ಟು ನೆನಿಬೇಕು. ಅದಾದಮೇಲೆ ಇಲ್ಲಿ ಒಂದು ಪ್ಯಾನ್ಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಾದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ 2 ರಿಂದ 3 ಹಸಿಮೆಣಸಿನ್ಕಾಯಿ ಇಷ್ಟನ್ನು ತೊಗೊಂಡು ಮಾಮೂಲಿಯಾಗಿ ಒಗ್ಗರಣೆಗೆ ಮಾಡ್ಕೊಂಡಿರ್ತೀವಲ್ಲ, ಅದೇ ರೀತಿ ಮಾಡ್ಕೋಬೇಕಾಗುತ್ತೆ. ಇದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವಿಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಕೂಡ ಆಯಿಲಲ್ಲೇ ಹಾಕಿ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಇದಾದಮೇಲೆ ಇದಕ್ಕೆ ಹುಣಸೆ ಹಣ್ಣಿನ ನೆನೆಸಿಟ್ಟಿದ್ದೀವಲ್ಲ, ಅದನ್ನೆಲ್ಲ ಚೆನ್ನಾಗಿ ಕಿವುಚ್ಕೊಂಡು ಆ ಹುಣಸೆ ರಸನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೀವೇನ ಕನ್ಸಿಸ್ಟೆನ್ಸಿ ಜಾಸ್ತಿ ತೊಗೊತಿದ್ದೀರಾ ಅಂತ ಹೇಳಿದರೆ ಸ್ವಲ್ಪ ಹುಣಸೆ ಹಣ್ಣಿನ ರಸನ ಜಾಸ್ತಿ ಹಾಕ್ಕೊಳ್ಳಿ. ಇದಾದಮೇಲೆ ಇದನ್ನು ಈಗ ಹುಣಸೆ ರಸ ಹಾಕಿರ್ತೀವಲ್ಲ, ಅದರಲ್ಲೂ ಕೂಡ ಕಂಪ್ಲೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಾದಮೇಲೆ ಇದಕ್ಕೆ ನಾನಿಲ್ಲಿ 1 ಬೆಲ್ಲನ ತೊಗೊಂಡಿದ್ದೀನಿ. ಎಷ್ಟು ಅಂತ ಹೇಳಿದರೆ ನೀವು ಸ್ವಲ್ಪ ತೊಗೊಬೇಕು ಅಂತ ಹೇಳಿದರೆ 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ತೊಗೋಬೋದು. ನಾನಿಲ್ಲಿ ಉಂಡೆ ಬೆಲ್ಲನ ತೊಗೊಳೋದ್ರಿಂದ 1 ಕಂಪ್ಲೀಟಾಗಿ ತೊಗೊಂಡಿದ್ದೀನಿ. ಇದಾದಮೇಲೆ ಇದಕ್ಕೆ ಚಿಟಿಕೆ ಆಗುವಷ್ಟು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕೋಬೇಕಾಗುತ್ತೆ. ಆಮೇಲೆ ಕೂಡ ಅನ್ನಕ್ಕೂ ಕೂಡ ಉಪ್ಪನ್ನು ಹಾಕ್ಕೊಂಡಿರ್ತೀವಿ, ಅದಕ್ಕೆ ಇಲ್ಲಿ ಸ್ವಲ್ಪ ಅಷ್ಟೇ ಹಾಕೋಬೇಕಾಗುತ್ತೆ. ಇದಾದಮೇಲೆ ಬೆಲ್ಲನೂ ಕೂಡ ಕಂಪ್ಲೀಟಾಗಿ ಕರಗಬೇಕು. ನೋಡ್ತಿದ್ದೀರಲ್ಲ, ಈ ಕನ್ಸಿಸ್ಟೆನ್ಸಿಯಲ್ಲಿ ಗೊಜ್ಜು ಬರಬೇಕು. ಅಲ್ಲಿ ತನಕ ನೀವು ಕಂಪ್ಲೀಟಾಗಿ ಫ್ರೈ ಮಾಡ್ಕೊತಾನೇ ಇರಬೇಕಾಗುತ್ತೆ. ಬೆಲ್ಲ ಕಂಪ್ಲೀಟಾಗಿ ಕರಗಬೇಕು ಅಲ್ಲಿ ತನಕ. ಇದೆಲ್ಲ ಆದಮೇಲೆ ಗೊಜ್ಜನ್ನು ಕೂಡ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ನೀವು ಈ ರೀತಿ ಗೊಜ್ಜು ಮಾಡೋದ್ರಿಂದ ತುಂಬ ದಿನವೂ ಇಟ್ಕೊಂಡು ಸ್ಟೋರ್ ಮಾಡಿಕೊಂಡು ಕೂಡ ತಿನ್ಬೋದು. ಪುಳಿಯೋಗರೆಗೆ ನಾನಿಲ್ಲಿ ಒಗ್ಗರಣೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. 1 ಬೌಲ್ಗೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಕಡಲೆ ಬೀಜನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡು ಇದಾದಮೇಲೆ ಇದಕ್ಕೆ ಒಣಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ
ಕಾಜುನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಬೇಕು ಅಂತ ಹೇಳಿದ್ರೆ ಆ್ಯಡ್ ಮಾಡ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇದನ್ನೆಲ್ಲನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಕಂಪ್ಲೀಟಾಗಿ ಫ್ರೈ ಆಗಬೇಕು. ಸೊ ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ಬೇಕಾಗುತ್ತೆ. ಇಷ್ಟೇ ಟೆಂಪಲ್ ಸ್ಟೈಲಲ್ಲಿ ಸೊ ಪುಳಿಯೋಗರೆನ ಮಾಡೋದು. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ನೀವು ಕೂಡ ನಿಮ್ಮ ಮನೆಯಲ್ಲಿ. ಸೊ ಇದು ಕೂಡ ಒಂಥರ ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ. ನಾರ್ಮಲಾಗಿ ಅಂಗಡಿಯಿಂದ ತಂದಿರೋ ಪುಡಿ ಅಷ್ಟಾಗಿ ಚೆನ್ನಾಗಿ ಇರೋದಿಲ್ಲ. ಅನ್ನನೂ ಕೂಡ ತುಂಬ ಉದುರು ಅನಿಸುತ್ತೆ, ಟೇಸ್ಟು ಕೂಡ ಚೆನ್ನಾಗಿ ಇರೋದ್ರಿಂದ ಈ ರೀತಿ ಮನೇಲಿ ನೀವು ಮಾಡ್ಕೊಂಡು ತಿಂದ್ರಿ ಅಂತ ಹೇಳಿದರೆ ಟೇಸ್ಟು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗೂ ಇರುತ್ತೆ. ಹಾಗೆ ನಮಗೂ ಕೂಡ ನಾವು ಮನೆಯಲ್ಲಿ ಮಾಡಿದ್ವಿ, ಹಾಗೆ ತುಂಬಾ ಹೆಲ್ದಿ ಕೂಡ ಆಗುತ್ತೆ ಅಂತಲೂ ಅನಿಸುತ್ತೆ. ಅದಕ್ಕೆ ಅದಾದಮೇಲೆ ಇದಕ್ಕೆ ಅನ್ನ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಒಂದು ಪರಾತಗೆ ತೊಗೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಗೊಜ್ಜನ್ನು ಕೂಡ ಮಾಡಿ ಎತ್ತಿಟ್ಟಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನನಗೆ ಸ್ವಲ್ಪ ಅಷ್ಟೇ ಗೊಜ್ಜನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಖಾರ ಕೂಡ ಇರುತ್ತಲ್ಲ, ಅದಕ್ಕೆ ಖಾರ ಎಷ್ಟು ಬೇಕೋ ಅಷ್ಟನ್ನೇ ಆ್ಯಡ್ ಮಾಡಿಕೊಂಡು ಸೊ ನೀವು ಗೊಜ್ಜನ್ನು ಹಾಕೋಬೋದು. ಅದಾದಮೇಲೆ ಒಗ್ಗರಣೆನೂ ಕೂಡ ರೆಡಿ ಮಾಡ್ಕೊಂಡಿದ್ನಲ್ಲ, ಕಡಲೆ ಬೀಜ ಹಾಗೆ ಗೋಡಂಬಿ ಎಲ್ಲನೂ ಕೂಡ ಹಾಕ್ಕೊಂಡು ಆ ಒಗ್ಗರಣೆನೂ ಕೂಡ ಸೇರಿಸ್ಕೊಂಡು ಇದನ್ನು ಕೂಡ ಕಂಪ್ಲೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಸೊ ನಾರ್ಮಲಾಗಿ ನೀವು ಚಿತ್ರಾನ್ನ ಕಲಿಸ್ಕೊತೀರಲ್ಲ ಅದೇ ರೀತಿ ಕಲಿಸ್ಕೋಬೋದು. ಸೊ ಈ ರೀತಿ ಮಾಡೋದ್ರಿಂದ ಗೊಜ್ಜು ಕೂಡ ಮನೆಯಲ್ಲೇ ಮಾಡಿದ್ದು ಅಂತ ಅನಿಸುತ್ತೆ. ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ಅಂದರೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪುಳಿಯೋಗರೆನೂ ಕೂಡ ತುಂಬ ಟೇಸ್ಟಿಯಾಗೂ ಬಂದಿತ್ತು. ಸೊ ಸ್ವಲ್ಪ ಜಾಸ್ತಿ ಖಾರನೂ ಇರಲಿಲ್ಲ, ಉಪ್ಪು ಕೂಡ ಇರಲಿಲ್ಲ, ಹುಳಿ ಕೂಡ ಎಲ್ಲನೂ ಕೂಡ ಕಂಪ್ಲೀಟಾಗಿ ಒಂದೇ ಪ್ರಮಾಣದಲ್ಲಿತ್ತು. ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡಿದ್ದಾಗಿತ್ತು. ಅದಾದಮೇಲೆ ಸ್ವಲ್ಪ ಗ್ರೋಸರೀಸ್ನ ಅಂದರೆ ವೆಜಿಟೇಬಲ್ಸ್ನ ತರಿಸೋದಿತ್ತು, ಜಿಪ್ಟೋದಿಂದ ಆರ್ಡ್ರ್ ಮಾಡಿದ್ದೆ. ಸೊ ನಾನು ಮೊದಲಿಗೆ ಹೇಳ್ದಂಗೆ ಸೊ ಈ ತೋರಿಸ್ತಿದ್ದೀನಲ್ಲ ಎಲ್ಲ ತರಕಾರಿನೂ ಕೂಡ ಜಸ್ಟ್ ನನಗೆ 30 ರೂಪೀಸಲ್ಲಿ ಜಿಪ್ಟೋಯಿಂದ ತಂದಿದ್ದು. ಸೊ ಕೂಪನ್ ಇತ್ತಲ್ಲ, ಕೂಪನ್ ಕೂಡ ಅಪ್ಲೈ ಮಾಡಿದ್ದೆ ಅದಕ್ಕೇ. ಸೊ ಈ ರೀತಿ ತುಂಬಾ ದುಡ್ಡು ಉಳಿಸ್ಬೋದು ಜಿಪ್ಟೋದಿಂದ ನೀವು ಆರ್ಡ್ರ್ ಮಾಡ್ಕೊಂಡ್ರಿ ಅಂತ ಹೇಳಿದೆ. ಸೊ ವೆಜಿಟೇಬಲ್ಸ್ ಅಂತೂ 30 ರೂಪೀಸ್ಗೆ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಕಮ್ಮಿ ಏನಾನ ಕ್ವಾಲಿಟಿ ಕಮ್ಮಿ ಮಾಡ್ತಾರಾ ಅಂತ ಅನ್ನೋಂಗೆ ಇಲ್ಲ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆ ಈ ಮೀಶೋದಿಂದ ಈ ಬಾಕ್ಸಸ್ನು ಕೂಡ ತರಿಸಿದ್ದೆ. ಈ ಬಾಕ್ಸಿನ ಲಿಂಕ್ ಬೇಕು ಅಂತ ಹೇಳಿದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಅದರ ಲಿಂಕ್ನ ಶೇರ್ ಮಾಡ್ತೀನಿ. ಸೊ ಇವಾಗಂತೂ ಮೀಶೋ ಬಂದಿರೋದ್ರಿಂದನೂ ಆನ್ಲೈನ್ ಆ್ಯಪ್ಸ್ ಬಂದಿರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದರಲ್ಲಿ ಬೆನಿಫಿಟ್ ಎಷ್ಟೇ ಇರುತ್ತೋ ಸೊ ಅದ್ರ ನೆಗೆಟಿವು ಕೂಡ ಅಷ್ಟೇ ಇರುತ್ತೆ. ಸೊ ನೋಡಿ ಮಾಡಿ ತರಿಸ್ಬೇಕು. ಹಾಗೆ ಕ್ಯಾರೆಟ್ ಕ್ವಾಲಿಟಿನೂ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ಜಿಪ್ಟೋದಲ್ಲಿ ಆಲ್ಮೋಸ್ಟ್ ಒಂದೊಂದ್ಸಲಿ ಯಾವಾಗಲೂ ಕೂಡ ಆಲ್ಮೋಸ್ಟ್ ಅಂತ ಅಲ್ಲ, ಯಾವಾಗಲೂ ಕೂಡ ಕೂಪನ್ ಕೋಡ್ನ ಕೊಟ್ಟಿರ್ತಾರೆ. ಅದನ್ನು ಬಳಸ್ಕೊಂಡು ಕೂಡ ನಾವು ಜಿಪ್ಟೋದಿಂದ ವೆಜಿಟೇಬಲ್ಸ್ನ ತರಿಸ್ಕೋಬೋದು. ತುಂಬ ಕಮ್ಮಿ ರೇಟಲ್ಲಿ ಸಿಗುತ್ತೆ. ಸೊ ನನಗಂತೂ ಇವತ್ತು ಇಷ್ಟು ಕಂಪ್ಲೀಟಾಗಿ ತರಕಾರಿ ಕೂಡ ಜಸ್ಟ್ 30 ರೂಪೀಸ್ಗೆ ಸಿಕ್ಕಿದೆ. ಸೊ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಹಾಗೆ ತರಕಾರಿನೆಲ್ಲ ಎತ್ತಿಟ್ಕೊಂಡಿದ್ದಾಯಿತು. ಸ್ವಲ್ಪ ಮೊನ್ನೆ ಡಿಮಾರ್ಟ್ಗೆ ಹೋಗಿದ್ವಲ್ಲ, ಸೊ ಅಲ್ಲಿ ಕೂಡ ಗ್ರೋಸರೀಸ್ನ ತಂದಿದ್ದೆ. ಮತ್ತು ಅದಕ್ಕಿಂತ ಬೇರೆ ಅಂತಲೂ ಸ್ವಲ್ಪ ತರಕಾರಿಗಳನ್ನ ಆಚೆ ಕಡೆ ತರೋದಿರುತ್ತೆ, ಇಲ್ಲ ಗ್ರೋಸರೀಸ್ನ ತರೋದಿರುತ್ತೆ. ಹಾಗೆ ನನಗಿಲ್ಲಿ ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಕೂಡ ತರೋದಿತ್ತು, ಅದನ್ನು ಕೂಡ ತಂದಿದ್ದೆ. ಅದ್ರ ಜೊತೆಗೇ ಕುಂಚಲ್ಗೂ ಕೂಡ ತುಪ್ಪನೂ ಕೂಡ ಖಾಲಿಯಾಗಿತ್ತು. ಸೊ ಅದನ್ನು ಕೂಡ ತೊಗೊಂಬಂದಿದ್ದೆ. ಸೊ ಸ್ವಲ್ಪ ಗ್ರೋಸರಿ ಐಟಮ್ಸು ಡಿಮಾರ್ಟಲ್ಲೂ ಕೂಡ ಜಾಸ್ತಿ ಇರುತ್ತೆ. ಸೊ ಅದನ್ನ ಯಾವ ಥರ ಅಂತಾರೆ, ಸ್ಪೈಸಸ್ ಐಟಮ್ಸು ಅಂತ ಆ ರೀತಿ ಐಟಮ್ಸ್ ಎಲ್ಲ ಡಿಮಾರ್ಟಲ್ಲೂ ಕೂಡ ಸ್ವಲ್ಪ ಜಾಸ್ತಿ ರೇಟ್ ಇರುತ್ತೆ. ಸೊ ನಾರ್ಮಲಾಗಿ ಬೇರೆ ಕಡೆ ಹೋಲ್ಸೇಲಲ್ಲಿ ತೊಗೊಂಡ್ರೆ ತುಂಬ ಕಮ್ಮಿಗೂ ಕೂಡ ಸಿಗುತ್ತೆ. ಅದಕ್ಕೆ ಒಂದು ಐಟಮ್ಸನ್ನು ನಾನು ಅಲ್ಲೂ ಕೂಡ ತೊಗೊಂಡಿರ್ತೀನಿ, ಇಲ್ಲಾಂದರೆ ಒಂದು ಐಟಮ್ ಬೇರೆ ಕಡೆ ಕೂಡ ತೊಗೊಂಡಿರ್ತೀನಿ. ಅದಕ್ಕೆ ಈಗ ಈರುಳ್ಳಿನೂ ಕೂಡ ತುಂಬ ಕಮ್ಮಿ ಇದೆ, ಬಟ್ ಡಿಮಾರ್ಟಲ್ಲಿ ತುಂಬ ಜಾಸ್ತಿಯಾಗಿ ಸಿಗುತ್ತೆ. ಒಂದೊಂದ್ಸಲಿ ಈರುಳ್ಳಿ ಸಿಗುತ್ತೆ, ಬಟ್ ಒಂದೊಂದ್ಸಲಿ ಸಿಗೋದಿಲ್ಲ. ಅದಕ್ಕೆ ನಾನಿಲ್ಲಿ ಹೊರಗಡೆ ತಂದಿದ್ದೆ. ಜಸ್ಟ್ ನನಗೆ 100 ರೂಪೀಸ್ಗೆ 5 kg ಈರುಳ್ಳಿ ಸಿಕ್ಕಿತ್ತು. ನಮ್ಮನೆ
ಈರುಳ್ಳಿ ಜಾಸ್ತಿ ಬಳಸೋದ್ರಿಂದ ನಾನು ಜಾಸ್ತಿನೇ ತಂದಿರ್ತೀನಿ. ಅದಕ್ಕೆ ಅದನ್ನು ಕೂಡ ಈ ರೀತಿ ಸಿಪ್ಪೆನ ತೆಗೆದು ಎತ್ತಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಇಲ್ಲ ಅಂತಂದರೆ ನನ್ನ ಮಗಳ ಕೈಗೆ ಏನೇನು ಸಿಕ್ತು ಅಂತ ಹೇಳಿದ್ರೆ ಅಷ್ಟೇ, ಮನೆ ತುಂಬಾ ಎಲ್ಲ ಸಿಪ್ಪೆನೇ ಮಯ ಆಗಿರುತ್ತೆ. ಅದಕ್ಕೇನೆ ಸೊ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಹಾಗೆ ಈಗಂತೂ ಮಳೆ ಎಷ್ಟು ಬರ್ತಿದೆ ಅಂತ ಹೇಳಿದ್ರೆ ಯಾವಾಗ ಮಳೆ ಬರುತ್ತೆ ಯಾವಾಗ ಮಳೆ ಬರಲ್ಲ ಅಂತಲೇ ಹೇಳೋಕ್ಕಾಗೋದಿಲ್ಲ, ಆ ರೀತಿ ಆಗಿಬಿಟ್ಟಿತ್ತು. ಅದಕ್ಕೇ ಮಾಡಿ ಮೇಲೂ ಕೂಡ ಬಟ್ಟೆನ ಒಣಗಾಕಿದ್ದೆ ಬಿಸಿಲಿಗೆ ಅಂತೇಳಿ. ಸೊ ಇನ್ನೇನು ಮಳೆ ಬರೋ ಹಂಗಿತ್ತು, ಅದಕ್ಕೇ ಹೋಗಿ ತೊಗೊಬರೋಣ ಅಂತ ಅಂದ್ಕೊಂಡು ಹೋಗಿದ್ದೆ. ಬಟ್ ಆವಾಗ ನೋಡಿದ್ರೆ ಮಳೆ ಬರೋಂಗೆ ಇರಲಿಲ್ಲ. ಸೊ ಅದಕ್ಕೇನೆ ಅಕ್ಕಿನೂ ಕೂಡ ನೆನೆಹಾಕಿದ್ದೆ. ಸೊ ನೆನೆಸಿ ಒಣಗಾಕಿದ್ದೆ. ಅಕ್ಕಿ ಹಿಟ್ಟಿಗೆ ಇಲ್ಲ ಅಂತ ಹೇಳಿದ್ರೆ ಚಕ್ಲಿ ಕೊಡಬೇಳೆಗೆ ಏನಾರ ಮಾಡಲಿಕ್ಕೆ ಬೇಕಾಗುತ್ತೆ ಅಂಥೇಳಿ. ಸೊ ಅದು ಕೂಡ ಕಂಪ್ಲೀಟಾಗಿ ಡ್ರೈ ಆಗಿತ್ತು. ಮೇಲ್ಗಡೆ ಹೋದರೆ ನನಗಂತೂ ವ್ಯೂ ತುಂಬಾ ಅಂದರೆ ತುಂಬ ಇಷ್ಟ ಆಗುತ್ತೆ, ಎಷ್ಟು ಚೆನ್ನಾಗಿದೆ ಮೋಡ ಎಲ್ಲನೂ ಅಂಥೇಳಿ. ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗೆ ಬಟ್ಟೆನೂ ಕೂಡ ಒಣ ಹಾಕಿದ್ನಲ್ಲ, ಅದು ಕೂಡ ಕಂಪ್ಲೀಟಾಗಿ ಡ್ರೈ ಆಗಿತ್ತು. ಸೊ ಅದನ್ನು ಕೂಡ ತೊಗೊಂಬಂದೆ. ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವೀಡಿಯೋ. ಸೊ ನಿಮಗೂ ಈ ವಿಡಿಯೋ ಏನಾರ ಇಷ್ಟ ಆಯಿತು ಅಂತ ಹೇಳಿದರೆ ಸೊ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಅದೇ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್.